Hi guys, welcome to my YouTube channel. ಇದು ನನ್ನ ಫಸ್ಟ್ ವ್ಲಾಗ್ ಅಲ್ಲಿ ಏನಿರುತ್ತೆ ಅಂತಂದ್ರೆ we are going to ಮಡಿಕೇರಿ ಟು ತಮಿಳ್ನಾಡು ಟ್ರಿಪ್ಪಲ್ಲಿ ಈಗಷ್ಟೇ ಜಸ್ಟ್ ನಾವು ಸತ್ಯಮಂಗಲ ಘಾಟ್ನ ಇಳಿದು ಕೆಳಗೆ ಬಂದು ಬನ್ನಾರಿ ಊರಿಗೆ ತಲುಪಿದ್ದೀವಿ. ಆನ್ ದ ವೇ ನೋಡಿದರೆ ನಂಜನಗೂಡಲ್ಲಿ ಅಂತೂ ಹೆವಿ ರೈನ್. ಸಂಜೆ 4 ಗಂಟೆಗೇ ಏನೋ ರಾತ್ರಿ 10 ಗಂಟೆ ಆದಂಗೆ ಫುಲ್ ಕತ್ಲೆ ಆಗಿತ್ತು. ಅದ್ರದ್ದು ಕ್ಲಿಪ್ನ ನಾನು ಆ್ಯಡ್ ಮಾಡ್ತೀನಿ. ಆಮೇಲೆ ಅಲ್ಲಿಂದ ಇಳ್ಕೊಂಡು ಬಂದು ಕಾಫಿ ಕುಡಿದು ಮತ್ತು ಹಾಗೆ ಘಾಟ್ ಸೆಕ್ಷನ್ಸಲ್ಲಿ ಜಸ್ಟ್ ವ್ಯೂವ್ನ ನೋಡಿಕೊಂಡು ಇವಾಗ ಜಸ್ಟ್ ಬನ್ನಾರಿ ಟೆಂಪಲ್ ಮುಂದೆ ಇದ್ದೀವಿ. ಸೊ ಬನ್ನಾರಿ ಟೆಂಪಲ್ ಒಳಗೆ ಹೋಗಿ ಟೆಂಪಲ್ ಹೇಗಿದೆ ಅಂತ ನೋಡೋಣ. ಬನ್ನಾರಿ ಟೆಂಪಲ್ನ ಫುಲ್ ಸುತ್ತಾಡಿ ಮುಗಿಸಾಯಿತು. ಹಂಗೆ ಬರ್ತಾ ಇರುವಾಗ ಆಪೋಸಿಟಲ್ಲಿ 2 ಡಾಲ್ನ ನೋಡ್ದು, ಒಂದು ನಾನು ಒಂದು ತಮ್ಮ. ಆ ಗೊಂಬೆನೂ ಹತ್ರ ಹೋಗಿ ನೋಡೋಣ ಆಯಿತಾ. ಯಾವುದು ನಾನು ಅಂತಂದರೆ ಇದು ನಾನು, ಆ್ಯಂಡ್ ನನ್ನ ತಮ್ಮನ ನೋಡ್ಬೇಕಂತಂದರೆ ಅದು ನನ್ನ ತಮ್ಮ. ஆளை பார்த்தா டம்மி பீஸா இருக்க, பயங்கரமான ஆளா இருக்கேடா. ಹಾಯ್, ಫೈನಲಿ ನಾವು ಬಂದು ರೀಚ್ ಆಗಾಯಿತು ನಮ್ಮ ಡೆಸ್ಟಿನಿಗೆ. ಇದು ಬಂದು ವ್ಯಾಲಂಗಣ್ಣಿ ಅಂತ ಹೇಳಿ ಚರ್ಚ್. ಇಲ್ಲಿ ಬಂದು ತಲುಪುವಾಗ ಬೆಳಗಿನ ಜಾವ 5 o'clock ಆಯಿತು. ಅಲ್ಲಿಂದ ರೂಮ್ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಮಾಸ್ ಅಟೆಂಡ್ ಮಾಡೋಕ್ಕೆ ಬಂದು ಮಾಸ್ ಅಟೆಂಡ್ ಆಯಿತು. ಇವಾಗ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆದಮೇಲೆ ಫುಲ್ ಚರ್ಚ್ನ ರೌಂಡ್ ಸುತ್ತಿ ನೋಡ್ತೀವಿ. ಇಲ್ಲಿ ಮಾತ್ರ ಹೆವಿ ಬಿಸಿಲು. ಟೈಮ್ ಈಗ ಜಸ್ಟ್ 8:45 ಆಗಿದಷ್ಟೇ. ಈಗಲೇ ಎಷ್ಟು ಬಿಸಿಲಂದರೆ ಮಧ್ಯಾಹ್ನ ರಾತ್ರಿ ಆಗೋಷ್ಟು ಬಿಸಿಲಾಗ್ತಿದೆ. ಫಸ್ಟು ಒಂದ್ಸತಿ ಈ ಚರ್ಚೆಲ್ಲ ಸುತ್ತ ನೋಡಿಬಿಟ್ಟು ಬೀಚಿಗೆ ಹೋಗಿ ಆಟ ಆಡಿದರೆ ಸಾಕಂತ ಅನಿಸ್ತಿದೆ. ಇವಾಗ ಚರ್ಚೆಲ್ಲ ನೋಡಿದ ಮೇಲೆ ಈಗ ಹೋಗಿ ಬೀಚಲ್ಲಿ ಫೋಟೋ ಶೂಟ್ ಮಾಡೋದು. उड़ती हुई तितली की रंगीन परछाई रचाती है फूलों में, वैसे ही तुम एक तस्वीर के जैसे छाए हो इन आँखों में. हुस्साना तुम जो मेरा ख्वाब हो, हुस्साना क्यों ना बेता. ತಮಿಳ್ನಾಡು ಬೀಚ್ ಚರ್ಚ್ ಹಿಂದ್ಗಡೆ ಇರೋದು. ಬೀಚಲ್ಲಿ ಕ್ಯಾಮಲ್ ನೋಡಿ ಎಷ್ಟು ಚಂದ ಉಂಟು ಅಂತ. ಅಂತೂ ಇಂತೂ ಎಲ್ಲ ಚರ್ಚ್ಗಳನ್ನ ಸುತ್ತಿ ಫಸ್ಟ್ ಒಂದ್ಸತಿ ಬೀಚ್ ಹತ್ರ ಹೋಗಿ ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಹೋಗಿ ಈಗ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಫೋಟೋ. ಇಲ್ಲಂತೂ ಹೆವಿ ಬಿಸಿಲು. ಈ ಬಿಸಿಲಲ್ಲಿ ಹೇಗಾದರೂ ಇಲ್ಲಿ ಇರ್ತಾರೋ ಗೊತ್ತಿಲ್ಲ, ತುಂಬ ಬಿಸಿಲು. ಮತ್ತು ಎಲ್ಲರೂ ಸಹ ಫುಲ್ಲು ಬೀಚ್ ಹೋಗೋ ಸೂಟಲ್ಲಿ ರೆಡಿಯಾಗಿದ್ದಾರೆ. ಆಮೇಲೆ ಇಲ್ಲಿ ನೋಡಿದ್ರೆ ಫುಲ್ ಜಾತ್ರೆಯಲ್ಲಿ ಇರೋ ಥರ ಫುಲ್ ಅಂಗಡಿಗಳಿದೆ. ಶಾಪಿಂಗೆಲ್ಲ ಈವ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಬೀಚ್ ಹತ್ರ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಆಗಿರೋದು 10:30 ಅಷ್ಟೇ, ಬಟ್ 3 o'clock ಅಷ್ಟು ಜೋರು ಬಿಸಿಲು ಇದೆ. 20 years ಬ್ಯಾಕಲ್ಲಿ ನಾವು ಚಿಕ್ಕವರಿರುವಾಗ ಈ ಬೀಚ್ಗೆ ಬಂದಿದ್ದು. ಆ್ಯಂಡ್ ಫೈನಲಿ ಇವಾಗ
20 ಇಯರ್ಸ್ ಬಂದಿದ್ದೀವಿ. ತುಂಬ ಬಿಸಿಲು ಈ ಬೀಚಲ್ಲಿ, ನೀರೊಳಗೇ ಇದ್ಬಿಡೋಣ ಅಂತ ಅನಿಸ್ತಿದೆ. ಸೊ ಬೋಟಿಂಗ್ ಇದೆ, ಬಟ್ ಮೀನು ಹಿಡಿಯೋರು ಮಾತ್ರ, ನಾವೆಲ್ಲ ಹೋಗೋಂಗಿಲ್ಲ. ಬಾಕಿ ಇದು ಜಸ್ಟ್ ಆಟ ಆಡ್ಕೋಬೋದು ಬೀಚಲ್ಲಿ. ಹೆಲೋ, ಬೆಳಗ್ಗೆ ತುಂಬ ಬಿಸಿಲಿತ್ತು, ಈಗಲೂ ಕೂಡ ತುಂಬ ಬಿಸಿಲಿದೆ. ಅದಕ್ಕೋಸ್ಕರನೇ ನಾವೇನು ಮಾಡಿದೋ, ಚರ್ಚ್ನ ಅರ್ಧ ಸುತ್ತಾಡಿ ಇನ್ನು ಬಾಕಿನ ಸಂಜೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬೀಚಿಗೆ ಹೋದೋ, ಬೀಚಲ್ಲಿ ಆಟಾಡೋಕ್ಕೆ. ಇವಾಗ ಸಂಜೆ 5 o'clock ಮೇಲೆ ಇಷ್ಟು ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೇಳಿ ಇನ್ನು ಬಾಕಿ ಅರ್ಧ ಉಳಿದಿರೋ ಚರ್ಚ್ಗಳನ್ನ ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದೇ ಫುಲ್ ಚರ್ಚ್. అయిపోతాదంతే చూడలా వెనకే నీ కళ